ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ನಗರದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂಭಾಗದಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರಿಂದ ಪ್ರತಿಭಟನೆ ಮಾಡಲಾಗಿದೆ. ಹಿಂದೂ ವಿರೋಧಿ ಮನಸ್ಥಿತಿಯ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿ ಮಾತನಾಡಿದ ಪ್ರಮುಖರು, ಆಯುಧ ಶ್ರೀರಾಮ ಜನ್ಮಭೂಮಿಯಲ್ಲಿ ಬಹುರಾಮ ಮಂದಿರದ ಲೋಕಾರ್ಪಣೆ ಜನಗಣನೆ ಆರಂಭವಾಗಿರುವ ಶ್ರೀರಾಮ ಮಂದಿರಕ್ಕಾಗಿ ಹೋರಾಡಿದ 31 ವರ್ಷ ಹಳೆಯ ಪ್ರಕರಣವನ್ನ ಕೆದಕಿ ರಾಮ ಭಕ್ತನನ್ನ ಕಾಂಗ್ರೆಸ್ ಸರ್ಕಾರ ಬಂಧಿಸಿದೆ. ಕೂಡಲೇ ಇವರನ್ನ ಬಿಡುಗಡೆ ಮಾಡಿಸಬೇಕು ಅಂತ ಆಕ್ರೋಶ ಹೊರಹಾಕಿದ್ರು. ಹುಬ್ಬಳ್ಳಿಯಲ್ಲಿ ಬಂಧನಕ್ಕೆ ಒಳಗಾದ ಶ್ರೀಕಾಂತ್ ಪೂಜಾರಿ ಅವರ ಬಿಡುಗಡೆಗೆ ಆಗ್ರಹಿಸಿ ಇವತ್ತು ರಾಜ್ಯದಾದ್ಯಂತ ರಾಮ ಭಕ್ತರ ಮೇಲೆ ಪೊಲೀಸ್ ಇಲಾಖೆಯಿಂದ ಆಗ್ತಾ ಇರುವ ದೌರ್ಜನ್ಯವನ್ನ ತಕ್ಷಣ ನಿಲ್ಲಿಸಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಗಿದೆ. ರಾಮ ಭಕ್ತರಿಗಾಗಿ ಪೊಲೀಸ್ ಇಲಾಖೆಯನ್ನ ಚೂಬಿಟ್ಟಿರುವ ಹಿಂದೂ ವಿರೋಧಿ ಮನಸ್ಥಿತಿಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರಮುಖರು ಕಾಂಗ್ರೆಸ್ ಸರ್ಕಾರ ನೀಡಿರುವ ಅನೇಕ ಭರವಸೆಯನ್ನ ಈಡೇರಿಸುವಲ್ಲಿ ವಿಫಲವಾಗಿದೆ ಹಾಗೂ ಶ್ರೀರಾಮಚಂದ್ರ ಭೂಮಿಯಲ್ಲಿ ಭವ್ಯರಾಮ ಮಂದಿರ ಲೋಕಾರ್ಪಣೆ ದಿನಗಣನೆ ಆರಂಭವಾಗುತ್ತಿರುವಾಗ ಶ್ರೀರಾಮ ಮಂದಿರಕ್ಕಾಗಿ ಹೋರಾಡುತ್ತಿರುವ ಪೊಲೀಸ್ ಇಲಾಖೆಯನ್ನ ಚೂಬಿಟ್ಟು ಬಂಧಿಸಿರುವುದು ಖಂಡನೀಯ ಅಂತ ಆಕ್ರೋಶ ಹೊರಹಾಕಿದ್ರು. ಕರಸೇವಕರಾದಂತ ಹುಬ್ಬಳ್ಳಿಯಲ್ಲಿ ಬಂಧನ ಆಗಿರುವಂತ ಶ್ರೀಕಾಂತ್ ಪೂಜಾರಿ ಅವರನ್ನು ಬಂಧನ ಮಾಡಿರುವಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಭಾರತೀಯ ಜನತಾ ಪಕ್ಷ ಜಿಲ್ಲೆಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದ್ಗಡೆ ಈ ಒಂದು ಪ್ರತಿಭಟನೆಯನ್ನು ಕುರಿತು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯ ನೂತನ ಕಾರ್ಯದರ್ಶಿ ಆಗಿರುವಂಥ ಕುಮಾರಿ ಲಲಿತಕ್ಕ ಅವರು ಮಾತಾಡಬೇಕಾಗಿ ಅವರನ್ನು ವಿನಂತಿ ಮಾಡಿಕೊಡ್ತೇವೆ. ಪೂಜಾರಿ ಅವರನ್ನು ಏನು ಬಂಧಿಸಿದ್ದಾರೆ, ಸರ್ಕಾರದ ವಿರುದ್ಧವಾಗಿ ನಾವು ಇವತ್ತು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಅಮರನಾಥ್ ಪಾಟೀಲ್ ಅವರೇ ಹಾಗೂ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶರಣ ಅವರೇ ಮತ್ತು ನಮ್ಮ ಎಲ್ಲ ಪಕ್ಷದ ಮುಖಂಡರೇ, ಕಾರ್ಯಕರ್ತರೇ, ಮೋರ್ಚಾದ ಅಧ್ಯಕ್ಷರೇ, ಇವತ್ತು ನಾವು ಭಾಳ ಖಂಡನೀಯ ಒಂದು ವಿಚಾರ. 30 ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಘಟನೆಯನ್ನು ಇಟ್ಕೊಂಡು ಇವತ್ತು ಒಂದು ಆಟೋ ಚಾಲನೆ ಮಾಡುವಂಥ ಜೀವನವನ್ನು ಮಾಡ್ತಿರ್ತಕ್ಕಂಥ ನಮ್ಮ ಒಂದು ಕರಸೇವಕರನ್ನು ಬಂಧಿಸಿ ಭಾಳ ಒಂದು ಧೋರಣೆಯ ಕೆಲಸವನ್ನು ಸರ್ಕಾರ ಮಾಡಿದೆ. ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿವೃದ್ಧಿಗಿಂತ ಬರ ಇಂಥ ಕೆಲಸ ಮಾಡೋದ್ರಲ್ಲೇ ಭಾಳ ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ. ಅದು ಉದ್ದೇಶಪೂರ್ವಕವಾಗಿ ಇಂಥ ಒಂದು ಸಮಯದಲ್ಲಿ ಇರ್ತಕ್ಕಂಥ ಇವತ್ತು ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ಖಂಡಿಸಿ ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಮ್ಮ ಪಕ್ಷದ ಪ್ರತಿಭಟನೆ, ಪಕ್ಷದ ರಾಜ್ಯಾಧ್ಯಕ್ಷ ಸೂಚನೆ ಮೇರೆಗೆ ನಾವೆಲ್ಲರೂ ಹಮ್ಮಿಕೊಂಡಿದ್ದೇವೆ. ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಪ್ರಭಾರಿಗಳು, ಮಾಜಿ MLCಗಳು, ಅಮರನಾಥ್ ಪಾಟೀಲ್ ಅವರೇ, ರಾಜ್ಯದ ನೂತನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕುಮಾರಿ ಲಲಿತಕ್ಕ ಅವರೇ, ರಾಜ್ಯದ ಕಾರ್ಯಕಾರಿಣಿ ಸದಸ್ಯರಾಗಿರ್ತಕ್ಕಂಥ ನಾಗರತ್ನ ಪುಟ್ಕೇಟ್ ಅವರೇ, ನಮ್ಮ ಜಿಲ್ಲೆ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಬ್ಬೆತುಂಬ್ರವ್ರು ಸೇರಿದಂತೆ ಮಂಡಲ ಎಲ್ಲ ಅಧ್ಯಕ್ಷರುಗಳೇ, ಎಲ್ಲ ಜಿಲ್ಲಾ ಪದಾಧಿಕಾರಿಗಳೇ ಮತ್ತು ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರುಗಳೇ, ಕಾರ್ಯಕರ್ತ ಬಂಧುಗಳೇ ಮತ್ತು ಮಾಧ್ಯಮ ಮಿತ್ರರೇ, ನಾವು ಈಗಾಗಲೇ ನೋಡಿದಿರಿ 31 ವರ್ಷದ ಹಳೆಯ ಪ್ರಕರಣ. ಇಷ್ಟು ವರ್ಷ ಅದಕ್ಕೆ ಜೀವ ಇಲ್ಲ ಅನ್ನಂಗಿದ್ದದಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಮಾಡೋ ಅನೇಕ ಅಭಿವೃದ್ಧಿ ಕೆಲಸಗಳದಾವು, ಇವೆಲ್ಲಂತ ಅನೇಕ ಸಮಸ್ಯೆಗಳದಾವು ರಾಜ್ಯದಂತ. ನೀವೇನು ಗ್ಯಾರಂಟಿ ಕೊಟ್ಟು ಅಧಿಕಾರ ಹಿಡಿದಿದ್ದೀರಿ, ಆ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡೋಕ್ಕಾಗ್ತಾ ಇಲ್ಲ. ಇಡೀ ಕರ್ನಾಟಕ ರಾಜ್ಯದ 6 ಕೋಟಿ ಜನ 7 ಕೋಟಿ ಜನ ನಿಮಗೆ ಶಾಪ ಹಾಕ್ತಿದ್ದಾರೆ. ಈ ಸಂದರ್ಭದಲ್ಲಿ ಹತಾಶ ಮನೋಭಾವದಿಂದ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತಕ್ಕಂಥ ಮನೋಭಾವದಿಂದ ತುಷ್ಟೀಕರಣ ರಾಜಕಾರಣ ಮಾಡೋ ಹೊರಟ್ರೆ ನೀವು ನಿಮ್ಮ ಕಾಂಗ್ರೆಸ್ ಧೋರಣೆ ಎಂತದಂತಕ್ಕಂಥದ್ದು ಇಡೀ ಕರ್ನಾಟಕ ಜನತೆಗೆ ಈ ಸಂದರ್ಭದಲ್ಲಿ, ವಿಶೇಷವಾಗಿ ಇನ್ನು 3 ತಿಂಗಳು 4 ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇರೋ ಸಂದರ್ಭದಲ್ಲಿ ಇಂಥ ಧೋರಣೆಯನ್ನು ಕರ್ನಾಟಕ ಜನತೆಗೆ ತೋರಿಸಿಕೊಡ್ತಾ ಇದೆ. 2020ರಲ್ಲಿ ಆಗಸ್ಟ್ 5 ಬಹುಶಃ ರಾಮ ಮಂದಿರ ಶಂಕುಸ್ಥಾಪನೆ ಆಯ್ತು. ಅವತ್ತಿನ ದಿವಸ ಕಾಂಗ್ರೆಸ್ನ ಎಲ್ಲ ಸಂಸದರು ಕಪ್ಪು ಪಟ್ಟೆ ಧರಿಸಿಕೊಂಡು ಸಂಸತ್ ಪ್ರವೇಶ ಮಾಡ್ತಾರೆ. ಅಂದ್ರೆ ಇವರ ಮನಸ್ಥಿತಿ ಏನದ? ಈ ಭಾರತ ದೇಶದ ಎಲ್ಲಾ ಸಾರ್ವಜನಿಕರು ಜಾತ್ಯತೀತವಾಗಿ ಸಂಭ್ರಮಿಸ್ತಿರುವಾಗ ಇವರು ಕಪ್ಪು ಪಟ್ಟೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.